ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುರುವಾರ ಆಗಿದೆ. ಇವತ್ತು ಸಿಂಪಲ್ ಪೂಜೆ ಮಾಡಿಕೊಂಡು ಅಡುಗೆಗೆ ರೆಡಿ ಮಾಡ್ಕೋತಿದ್ದೆ. ಸಾಂಬಾರ್ಗೆ ರುಬ್ಕೋತಿದ್ದೆ, ಮತ್ತು ರೈಸ್ ಕೂಡ ಇಟ್ಟಿದ್ದೆ. ರೈಸ್ ಕೂಡ ಆಗಿದೆ, ಮತ್ತು ಸಾಂಬಾರ್ಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಂಬಾರು ಕೂಡ ಆಗಿದೆ. ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ದೆ, ಚಪಾತಿ ಮಾಡೋಣ ಅಂತ. ಚಪಾತಿನೂ ಕೂಡ ಲಟ್ಸಿ ಆಗಿದೆ. ಚಪಾತಿ ಬೇಯಿಸ್ಕೋಬೇಕು. ನೀವು ನೋಡ್ಬೋದು, ತವ ಇಟ್ಟಿದ್ದೀನಿ. ಸಾಂಬಾರು ರೆಡಿ ಇದೆ, ರೈಸ್ ರೆಡಿ ಇದೆ. ಚಪಾತಿ ಬೇಯಿಸ್ಕೊಂಡು ಪ್ಯಾಕ್ ಮಾಡ್ಕೋಬೇಕು. ಇನ್ನೇನು ತೇಜು ಅವರು ಊಟಕ್ಕೆ ಬರಲ್ಲ ಅಂದರು, ಸೊ ನಾನೇ ತೊಗೊಂಡೋಗಿ ಕೊಡೋಣ ಅಂತ ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಊಟ ಲಂಚ್ ಬ್ಯಾಗ್ ರೆಡಿ ಮಾಡ್ಕೋತಿದ್ದೆ. ನೀವೇ ನೋಡ್ಬೋದು. ಹಾಗೆ ಮನೆ ಕೂಡ ಬಾಗಿಲು ಹಾಕಿ ಕೀ ಹಾಕಿ ನಾನು ಕೂಡ ರೆಡಿ ಆದೆ ಹೋಗೋಕ್ಕೆ. ಓಕೆ ಬನ್ನಿ ಫ್ರೆಂಡ್ಸ್, ಮತ್ತೆ ಯಾಕೆ ವೆಯ್ಟ್ ಮಾಡೋದು. ನಾನು ವಾಕಬಲ್ ಓಡಾಡೋದ್ರಿಂದ ಚಿತ್ರದುರ್ಗದಲ್ಲಿ ನಾವು ಯಾವ ಏರಿಯಾದಲ್ಲಿದ್ದೀವಿ ಅಂತ ಪರಿಚಯ ಮಾಡಿಸ್ಕೊಡ್ತೀನಿ. ಕೋಟೆ ರೋಡು, ಇದು ಉಚ್ಚಂಗಿ ಯಲ್ಲಮ್ಮ ದೇವಸ್ಥಾನ. ಹಾಗೆ ರೈಟ್ ಸೈಡ್ ಮುಂದೆ ಬಂದರೆ ನಿಮಗೆ ಇದು ಫುಲ್ಲು ದೇವಸ್ಥಾನಗಳ ರೋಡೇ ಈ ಬೀದಿ ಇರೋದು. ರಾಜಬೀದಿ ಮತ್ತು ಚಿಕ್ಕಪೇಟೆ ಅಂತ ಕರೀತಾರೆ. ಲಕ್ಷ್ಮಿ ಟಿಫನ್ಸು, ದ ಫೇಮಸ್ ಹಿಸ್ಟ್ರಿ ಆಫ್ ದ ಹೋಟೆಲ್ ಇದೆ ಇಲ್ಲಿ, ಲಕ್ಷ್ಮಿ ಟಿಫನ್ಸು. ನೀವು ಯಾವಾಗಾರು ಬಂದರೆ ಇಲ್ಲಿ ಇಡ್ಲಿ ಫೇಮಸ್ ಇದೆ, ತಿನ್ಬೋದು. ಹಾಗೆ ಲೆಫ್ಟ್ ಸೈಡ್ ಬಂದರೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ, ಹೋಗ್ಬೋದು. ನಾನು ಭೀಮಾ ಸಂಜೆ ಆದರೆ ಹೋಗ್ತೀವಿ. ಇದು ಆನೆ ಬಾಗಿಲು. ಇಲ್ಲಿಂದ ಮುಂದೆ ಬಂದು ರೈಟ್ ಸೈಡ್ ಬಂದರೆ ಗಣೇಶ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಬರುತ್ತೆ. ಇಲ್ಲಿ ಆಟೋದಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗೋಯ್ತು ಫ್ರೆಂಡ್ಸ್. ಹಾಗೆ ಮುಂದೆ ಬರ್ತಾ ಇಲ್ಲಿ ಲಕ್ಷ್ಮೀ ಬಜಾರ್ ಸಿಕ್ತು. ಹಾಗೆ ಮುಂದೆ ನಡ್ಕೋತಾ ನಾನು ಬಂದೆ. ಫುಲ್ಲು ಬಿಸಿಲಿತ್ತು ಫ್ರೆಂಡ್ಸ್. ಹಾಗೆ ಲೆಫ್ಟ್ ಸೈಡ್ ಬಂದೆ, ಇಲ್ಲೆಲ್ಲ ಚಿನ್ನದ ಅಂಗಡಿಗಳಿದ್ವು. ರೈಟ್ ಸೈಡ್ ಬಂದೆ, ಮತ್ತು ಮೈನ್ ಸರ್ಕಲ್ ಇದೆ ನೋಡಿ. ಮೈನ್ ಸರ್ಕಲಿಂದ ಲೆಫ್ಟ್ ಸೈಡ್ ಬಂದರೆ ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ. ಮಾಳಪ್ಪನಟ್ಟಿ ಹೋಗೋ ಏರಿಯಾದ ಆಟೋಗಳೆಲ್ಲ ಇಲ್ಲಿ ಲೈನಿಗೆ ನಿಂತ್ಕೋತಾರೆ. ಹಾಗೆ ಬನ್ನಿ ಊಟ ಕೊಟ್ಬಿಟ್ಟು ಬರೋಣ, ಏನು ಮಾಡ್ತಿದ್ದಾರೆ. ಫುಲ್ಲು ಸ್ಟಾಕ್ ಬಂದಿದೆ ಫ್ರೆಂಡ್ಸ್. ನೋಡಿ, ಏನೋ ಬಿಲ್ಲಿಂಗ್ ಏನೋ ಮಾಡ್ತಿದ್ದಾರೆ. ಹಾಗೆ ಭೀಮನ್ ಕರ್ಕೊಂಡು ಬರೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಹಾಗೆ ಗಾಯತ್ರಿ ಭವನ್ ಸರ್ಕಲ್ ಆಯಿತು. ಹಾಗೆ ಮುಂದೆ ಬರ್ತೀವಿ, ನಿಮಗೆ ಮೇಯ್ನ್ ಕನಕ ಸರ್ಕಲ್ ಇದೆ ನೋಡಿ, ಅಲ್ಲಿ ಆಯಿತು. ಇಲ್ಲಿಂದ ಮುಂದೆ ಹೋಗಬೇಕು ಭೀಮನ್ ಸ್ಕೂಲು. ನಾವಿರೋ ಏರಿಯಾಗೂ ಭೀಮನ್ ಸ್ಕೂಲ್ ಡಿಸ್ಟೆನ್ಸ್ ಅಂತೂ ಹೆವಿ, ತುಂಬ ದೂರ ಇದೆ ಫ್ರೆಂಡ್ಸ್. ಬಿಡೋದು ಕರ್ಕೊಂಡು ಬರೋದೇ ಅದೊಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಬನ್ನಿ, ಅವಳು ಶಾಲೆ ಬಂತು. ಅವಳ ಸ್ಕೂಲ್ ಹೇಗಿದೆ ಅಂತ ನೋಡೋಣ. ಎಲ್ಲ ಮಕ್ಕಳು ಲಂಚ್ ಮುಗಿಸಿ ಬರ್ತಿದ್ದಾರೆ ಅಂತ ಅನಿಸುತ್ತೆ, ಬಟ್ ಡೋರ್ ಕ್ಲೋಸ್ ಮಾಡಿದ್ದಾರೆ. ಬನ್ನಿ ನೋಡೋಣ ಬಿನಿಶಾ ಏನು ಮಾಡ್ತಿದ್ದಾಳೆ ಅಂತ. ನೋಡಿ, ಬರ್ತಿದ್ದಾಳೆ. ನಮ್ಮನ್ನು ನೋಡಿದ ತಕ್ಷಣ ಬ್ಯಾಗ್ ಹೇಳ್ಕೊಂಡು ಎಷ್ಟು ಫಾಸ್ಟಾಗಿ ಬರ್ತಿದ್ದಾಳೆ. ಹಾಗೆ ಸೌಮ್ಯ ಮ್ಯಾಮ್ ಕೂಡ ಬಂದರು, ಗೇಟ್ ಲಾಕ್ ಮಾಡಿದರು. ಸೊ 2 o'clockಗೆ ಓಪನ್ ಆಗೋದು. ನಾವು ಬೇಗ ಹೋಗಿದ್ವಿ, 1/2 hour. ಹಾಗೆ ಲಂಚ್ ಬ್ಯಾಗ್ ಎತ್ಕೋ ಪಾಪು ಅಂತ ಹೇಳಿದೆ. ಹಾಗೆ ಲಂಚ್ ಬ್ಯಾಗ್ ಕೂಡ ಎತ್ಕೋತಿದ್ದಾಳೆ. ನಮ್ಮನ್ನು ನೋಡಿದ ತಕ್ಷಣ ಎಷ್ಟು ಎಕ್ಸೈಟ್ಮೆಂಟ್ ಅಲ್ವಾ ಮಕ್ಕಳಿಗೆ. ನಮ್ಮನ್ನು ಬಿಟ್ಟು ಸ್ವಲ್ಪ ಅರ್ಧ ದಿನ ಬಿಟ್ಟಿರ್ತಾಳೆ. ಮತ್ತು ಅವಳು ಶೂ ಕೂಡ ಎತ್ಕೊಂಡ್ಲು, ಅವಳೆ ಐಡೆಂಟಿಫೈ ಮಾಡ್ತಾಳೆ. ಶೂ ಹಾಕ್ಕೊಂಡು ನಮ್ಮನ್ನು ನೋಡಿದ ತಕ್ಷಣ ಬಂದ್ಲು. ಮಳೆ ಬರ್ತಿತ್ತಾ? ಸ್ಕೂಲ್ಗೆ ಹೋಗಿದ್ದಾ? ಊಟ ಏನು ತಿಂದೆ? ಬಿಸ್ಕೆಟ್ ಅಲ್ಲ, ಇಡ್ಲಿ. ಮತ್ತೆ ಹೋಮ್ವರ್ಕ್ ಮಿಸ್ಗೆ ತೋರಿಸ್ತಾ? ಮತ್ತೆ ಇನ್ನೇನು ಸಮಾಚಾರ? ಮತ್ತು ನಿಮ್ಮ ಫ್ರೆಂಡ್ಸ್ ಬಂದಿದ್ರಾ? ಬಂದಿದ್ನಾ? ಆಮೇಲೆ ಊಟ ಏನು ಮಾಡಿದೆ ಪಾಪು? ಇಡ್ಲಿ ತಿಂದ? ಹೋಮ್ವರ್ಕು ಮಿಸ್ ಏನು ಕೊಟ್ಟರು? ನಿಮ್ಮ ಮಿಸ್ ತೆಗಿಲ್ಲ. ನಮ್ಮ ಏರಿಯಾದಲ್ಲಿ ಗಣೇಶ ಕೂರ್ಸೋಕ್ಕೆ ನೆನ್ನೆ ಪೂಜೆ ಮಾಡಿದರು. ಮನೆ ಸಿಕ್ತು. ಹಾಗೆ ಭೀಮಾ ಮೆಟ್ಲು ಹತ್ಕೊಂಡು ಅವಳೇ ಗೇಟ್ ತಗೋತಾ ಮೇಲೆ ಹತ್ತುತ್ತಿದ್ದಾಳೆ. ನಮ್ಮದು 2nd ಫ್ಲೋರು, ತುಂಬ ಮೆಟ್ಲಿದೆ. ಹತ್ತಿ ತುಂಬ ಸುಸ್ತಾಗಿದ್ಲು. ಹಾಗೆ ಫ್ರೆಶ್ ಅಪ್ ಆಗಿ ನಾನು ಮತ್ತು ಭೀಮಾ ಊಟ ಮಾಡಿದ್ವಿ. ಸಂಜೆ ನಾನು ಭೀಮಾ ರೆಡಿಯಾಗಿ ಇವತ್ತು ರಾಯರ ಮಠಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದು ರಾಯರ ದೇವಸ್ಥಾನದ ಎಂಟ್ರೆನ್ಸು, ಆರ್ಚು. 353ನೇ ಆರಾಧನೆ ಇದೆ ಅಲ್ವಾ. ನೋಡಿ, ಮಕ್ಕಳೆಲ್ಲ ಡ್ಯಾನ್ಸ್ಗೆ ರೆಡಿಯಾಗಿ ಟೈಮ್ ಆಯ್ತು ಅಂತ ಹೋಗ್ತಾ ಇದ್ದಾರೆ. ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ ಅನಿಸುತ್ತೆ. ಬನ್ನಿ ಹೋಗೋಣ. ಇದು ಮೇನ್ ಎಂಟ್ರೆನ್ಸು. ನೋಡಿ, ಬೋರ್ಡ್ ಹಾಕಿದ್ದಾರೆ ವೆಲ್ಕಮ್ ಅಂತ. 353ನೇ ಆರಾಧನೆ ಅಲ್ಲ ರಾಯರದು. ಹಾಗೆ ಇಲ್ಲಿ ಪೂಜಾ ಸಾಮಗ್ರಿ, ಹೂವು ಆಗಿರ್ಬೋದು, ತುಳಸಿ ಆಗಿರ್ಬೋದು, ಎಲ್ಲ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಹಾಗೆ ಭೀಮ ಕೂಡ
ಮುಂದೆ ಹೋಗ್ತಾ ಇದ್ದಾಳೆ. ಇದು ರಾಯರ ದೇವಸ್ಥಾನದ ಎಂಟ್ರೆನ್ಸ್ ಆಗಿದೆ. ನಾವು ಆಗಲೇ ಒಂದು 6 ಗಂಟೆ 6:30 ಅಷ್ಟೊತ್ತಿಗೆ ಹೋಗಿದ್ವಿ. ಅಷ್ಟಕ್ಕೆ ಇಷ್ಟು ಜನ ರಶ್ ಇದ್ದಾರೆ ನೋಡಿ. ಇನ್ನೂ ಬೆಳಕಿತ್ತು, ಯಾಕಂದರೆ ತುಂಬ ನೈಟ್ ಆಗಿಬಿಟ್ರೆ ಜನ ಪ್ರೋಗ್ರಾಮ್ ನೋಡೋಕ್ಕೆ ಬರ್ತಾರೆ, ಲೇಟ್ ಆಗುತ್ತೆ ಮನೆಗೆ ಹೋಗೋದು ಅಂತ ನಾವು ಸ್ವಲ್ಪ ಮುಂಚೆನೇ ಹೋಗ್ತಿದ್ವಿ. ನೋಡಿ ಇದು ಎಂಟ್ರೆನ್ಸು. ಯಾವ ರೀತಿ ಲೈಟಿಂಗ್ಸ್ ಆಗಲಿ ಹೂವಾಗಲಿ ಡೆಕೋರೇಟ್ ಮಾಡಿದ್ದಾರೆ. ಇದೇ ಫಸ್ಟು ಆರಾಧನೆ ಕಾರ್ಯಕ್ರಮಕ್ಕೆ ದೇವಸ್ಥಾನಕ್ಕೆ ನಾನು ಭೀಮಾ ಹೋಗಿರೋದು. ನೋಡಿ ದೇವ್ರದ್ದು ಹೆಂಗೆ ಫ್ರೂಟ್ಸಿಂದ ಬರೀ ಹಣ್ಣು ಹಂಪಲಿಂದ ಎಷ್ಟು ಚೆನ್ನಾಗಿ ಅಲಂಕರಿಸ್ತಿದ್ದಾರೆ ಅಂತಂದರೆ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟೊಂದು ಜನ ರಶ್ ಇತ್ತು. ನೀವೇ ನೋಡ್ಬೋದು. ಭೀಮಾ ಕೂಡ ಕೈ ಮುಗಿತಿದ್ದಾಳೆ ನೋಡಿ, ಸ್ವಲ್ಪ ಕ್ಲಿಪ್ ತಗೊಂಡು ಎಷ್ಟು ಜನ ರಶ್ ಇದ್ದಾರೆ ಅಂತ. ಹಾಗೆ ನೋಡಿ ದೇವ್ರದ್ದು ನೀವು ನೋಡ್ಬೋದು ದರ್ಶನ. ಹಿಂದೆ ಆಂಜನೇಯ ಸ್ವಾಮಿ, ಮುಂದೆ ರಾಯರು, ಹಾಗೆ ಹಣ್ಣು ಹಂಪಲಿಂದ ಅಲಂಕರಿಸುತ್ತಾ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ. ಇದು ಪ್ರೋಗ್ರಾಮ್ದು ಹಾಲು, ಇನ್ನೂ ಓಪನ್ ಆಗಿಲ್ಲ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮಕ್ಕಳನ್ನೆಲ್ಲ ಎತ್ಕೊಂಡು ಅಷ್ಟು ದರ್ಶನ ಮಾಡ್ತಿದ್ದಾರೆ. ಸ್ವಲ್ಪ ಹೊತ್ತು ಹಾಗೆ ದೇವಸ್ಥಾನದಲ್ಲಿ ಕೂತ್ಕೊಂಡ್ವಿ. ಮುಂದೆ ಹೋಗ್ತಾ ರಾಯರ ಫೋಟೋಗೆ ಭೀಮಾ ಕೈ ಮುಗಿದ್ಲು. ಹಾಗೆ ರಾಯರ ಮೂರ್ತಿ ಇತ್ತು, ಅಲ್ಲಿ ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಂತ್ಕೊಂಡು ಹಾಗೆ ಮುಂದೆ ಫೋಟೋಗೂ ನಮಸ್ಕಾರ ಮಾಡಿ, ರಾಯರ ಫೋಟೋನೂ ಇತ್ತು ಅಲ್ಲೂ ಕೂಡ ನಮಸ್ಕಾರ ಮಾಡಿ, ಕುಂಕುಮ ಮತ್ತು ಹೂವಾಗೂ ಕ್ಯೂ ಅಲ್ಲಿ ನಿಂತಿದ್ವಿ. ಅಲ್ಲಂತೂ ಫುಲ್ಲು ಅಂದರೆ ಫುಲ್ಲು ರಶ್ ಇತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ರಾಯರ ಆರಾಧನೆ. ನಾನು ಕೂಡ ಈ ವರ್ಷನೇ ಬಂದಿರೋದು. ಇದು 3 ದಿನಗಳ ಕಾಲ ನಡೀತು, ಮಂಗಳವಾರ, ಬುಧವಾರ, ಗುರುವಾರ. ನಾವು ಬಂದಿದ್ದು ಗುರುವಾರ ಅಂದರೆ ಕೊನೆ ದಿನ. ಇದು ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಅಂತಂದ್ಬಿಟ್ಟು ಈ ಪೂಜೆನ ನಡೆಸ್ತಾರೆ. ನಾನು ಬಂದಿದ್ದು ಕೊನೆಯ ದಿನ 353ನೇ ಆರಾಧನೆಯಲ್ಲಿ. ನಾನು ಕೂಡ ಪೂಜೆ ನೋಡಿ ತುಂಬ ಖುಷಿ ಆಯಿತು. ರಾಯರ ಮಠಕ್ಕೆ ಬಂದಿದ್ದು. ಹಾಗೆ ಮುಂದೆ ಭೀಮನ್ನು ಕೂಡ ನಿಂತ್ಕೊ ಅಂತ ಹೇಳಿದೆ. ಇಲ್ಲಿ ಲೆಫ್ಟ್ ಸೈಡ್ ಇದೆ, ಈ ಕಡೆಯಿಂದನೂ ಬರ್ಬೋದು ರಾಯರ ಮಠಕ್ಕೆ, ಮತ್ತು ಆನೆಬಾಗಿಲು ರೈಟ್ ಸೈಡಿಂದನೂ ಬರ್ಬೋದು. ಭೀಮಾ ನಿದ್ದೆ ಮಾಡಿಲ್ಲ ಅದಕ್ಕೆ, ಸೊ ಆ ಥರ ಇದ್ದಾಳೆ, ಸುಮ್ಮನೆ ನಿಂತಿದ್ದಾಳೆ. ಹಾಗೆ ಬಂದರೆ ನಾವು ಕೂಡ ಸ್ಲಿಪ್ಪರ್ ಹಾಕ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿ ಪೂಜಾ ಸಾಮಗ್ರಿಗಳು ಎಲ್ಲ ರೀತಿ ಬುಕ್ಸ್ ಆಗಿರ್ಬೋದು, ಐಟಮ್ಸ್ ಆಗಿರ್ಬೋದು, ಎಲ್ಲ ಬುಕ್ಸು ಇದ್ವು. ಹಾಗೆ ಮತ್ತು ಬಿನಿಶಾ ರಾಯರ ದರ್ಶನ ಮಾಡಿಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಮತ್ತು ಭೀಮಂಗೆ ಹೋಮ್ವರ್ಕ್ ಮಾಡಿಸೋಣ ಅಂತ ಬುಕ್ಸ್ ಎಲ್ಲ ಓಪನ್ ಮಾಡು ಅಂತ ಹೇಳಿದೆ, ಡೈರಿ ಕೊಡು ಅಂತ ಹೇಳಿದೆ. ಡೈರಿಲಿ ನೋಡಿದೆ ಇವತ್ತು ಕನ್ನಡ ಆ ಅಕ್ಷರ ಕೊಟ್ಟಿದ್ರು. ಸೊ ಅವಳಿಗೆ ಬರ್ಸೋದ್ರಲ್ಲಂತೂ ತುಂಬ ನನಗೆ ತಲೆ ಕೆಟ್ಟೋಗೋದಂತೂ ಬಾಕಿ. ನಾನು ಬರಿ ಅಂದರೆ ಅವಳು ಇನ್ನೂ ಬರೀತಾಳೆ. ಅದಕ್ಕೆ ನಾವು ಇಟ್ಕೊಂಡು ಅವಳಿಗೆ ಬರೆಸ್ಬೇಕು, ಕೈ ಇಡಿಸಿ ಬರೆಸ್ಬೇಕು ಅಲ್ವಾ. ಯಾರಿಗೆಲ್ಲ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಮತ್ತು ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಹೇಗಿದೆ, ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಇದು ಇವತ್ತಿನ ವ್ಲಾಗ್. ಅವಳು ಹೋಮ್ವರ್ಕ್ ಮಾಡಿ A for ಆ್ಯಪಲ್ ಹೋಗ್ತಿದ್ದಾಳೆ. ಬಾಯ್ ಬಾಯ್.